ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೋ ಔಷಧಿಗಳನ್ನು ತುಂಬಿಕೊಂಡು ಎಷ್ಟೋ ಅದ್ಭುತಗಳನ್ನು ಸೃಷ್ಟಿಸುವ ಭೃಂಗರಾಜ ಗಿಡದ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಭೃಂಗರಾಜ ಗಿಡದ ಬಗ್ಗೆ ಏನು ಹೇಳಿದ್ದಾರೆ ಎಂದು ಈಗ ನಾವು ನೋಡೋಣ. ಮನುಷ್ಯ 100 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಲು ಈ ಭೃಂಗರಾಜ ಗಿಡ ಎಷ್ಟು ಸಹಾಯ ಮಾಡುತ್ತದೆ. 100 ವರ್ಷ ಆಯಸ್ಸು ಕೊಡುವಂತಹ ಅದ್ಭುತವಾದ ಗಿಡ ಇದು ಎಂದು ಎಷ್ಟೋ ಜನ ಸಾಧುಗಳು ಭೃಂಗರಾಜ ಗಿಡವನ್ನು ಹೊಗಳಿದ್ದಾರೆ. ಪೂರ್ವ ಕಾಲದಲ್ಲಿ ನಮ್ಮ ಹಿರಿಯರು ಈ ಗಿಡದ ಶಕ್ತಿಯ ಬಗ್ಗೆ ತಿಳಿದುಕೊಂಡು ಇದನ್ನು ಕೇವಲ ಅವರ ಕೂದಲಿಗೆ ಮಾತ್ರವಲ್ಲದೆ ಅವರ ದೇಹಕ್ಕೂ ಕೂಡ ಔಷಧಿಯಂತೆ ಉಪಯೋಗಿಸಿಕೊಂಡು ಸಂಪೂರ್ಣ ಆರೋಗ್ಯವನ್ನು ಪಡೆದುಕೊಂಡಿದ್ದರು. ಎಲ್ಲರೂ ಕೂಡ ಈ ಗಿಡವನ್ನು ನೋಡೇ ಇರುತ್ತೀರಿ. ಈ ಗಿಡ ಕಾಲುವೆಗಳ ಹತ್ತಿರ, ಕೆರೆಗಳ ಹತ್ತಿರ, ಹೀಗೆ ತೇವಾಂಶ ಇರುವ ಕಡೆ ಹೆಚ್ಚಾಗಿ ಬೆಳೆಯುವಂತಹ ಔಷಧಿಯ ಗಿಡ. ಈ ಗಿಡಕ್ಕೆ ಬಿಳಿ ಬಣ್ಣದ ಚಿಕ್ಕ ಚಿಕ್ಕ ಹೂಗಳು ಹುಟ್ಟುತ್ತವೆ. ಇದು ಯಾವುದೇ ಸೀಸನ್ ಇಲ್ಲದೆ ವರ್ಷವಿಡೀ ಸಿಗುತ್ತದೆ. ಈ ಗಿಡ ಮನುಷ್ಯರಿಗೆ ಪ್ರಕೃತಿ ಕೊಟ್ಟಿರುವ ವರ ಎಂದೇ ಹೇಳಬಹುದು. ಈ ಗಿಡದಲ್ಲಿರುವ ಶಕ್ತಿಯನ್ನು ಗುರುತಿಸಿ ಈ ಮಧ್ಯಕಾಲದಲ್ಲಿ ಬರುತ್ತಿರುವ ಎಲ್ಲ ಕೂದಲಿಗೆ ಸಂಬಂಧಿಸಿದಂತಹ ಪ್ರಾಡಕ್ಟ್ಗಳಲ್ಲಿ, ಅಂದರೆ ಶಾಂಪೂ, ಹರ್ಬಲ್ ಪೌಡರ್, ಎಣ್ಣೆ, ಮೆಹಂದಿ ಪೌಡರ್, ಹೇರ್ ಡೈ ಮುಂತಾದವುಗಳಲ್ಲಿ ಈ ಗಿಡವನ್ನು ಉಪಯೋಗಿಸುತ್ತಿದ್ದಾರೆ. ಈ ಗಿಡವನ್ನು ಉಪಯೋಗಿಸಿಕೊಂಡ್ರೆ ನಮ್ಮ ಕೂದಲು ಉದುರುವುದಿಲ್ಲ. ಕೂದಲು ಕಪ್ಪಗೆ, ದಟ್ಟವಾಗಿ, ಡ್ಯಾಂಡ್ರಫ್ ಇಲ್ಲದೆ ಬೆಳೆಯುತ್ತದೆ. ಮಾರ್ಕೆಟ್ನಲ್ಲಿ ಈ ಗಿಡಕ್ಕೆ ಒಳ್ಳೆಯ ಬೆಲೆ ಇದೆ. ಕೆಲ ವರ್ಷಗಳ ಹಿಂದೆ ನಡೆಸಿದ ಪರಿಶೋಧನೆಯಲ್ಲಿ ಈ ಗಿಡದಲ್ಲಿ ಇರುವಂಥ ಎಕ್ಲಿಪ್ಟಿನ್ ಎಂಬ ಔಷಧಿಗೆ ಲಿವರನ್ನು ಗುಣಪಡಿಸುವ ಶಕ್ತಿ ಇದೆ ಎಂದು ತಿಳಿದು ಬಂದಿದೆ. ಅಥರ್ವಣ ವೇದದಲ್ಲೂ ಕೂಡ ಈ ಗಿಡದ ಬಗ್ಗೆ ಎಷ್ಟೋ ವಿಷಯಗಳನ್ನು ಬರೆದಿದ್ದಾರೆ. ಅದೇನೆಂದರೆ, ಈ ಗಿಡವು ನೆನಪಿನ ಶಕ್ತಿಯನ್ನು ಹೆಚ್ಚಿಸಿ ಮೆದುಳನ್ನು ಆರೋಗ್ಯವಾಗಿಡುತ್ತದೆ, ಪಿತ್ತದೋಷಗಳನ್ನು ನಿವಾರಿಸುತ್ತದೆ, ಕೂದಲನ್ನು ದೃಢವಾಗಿ ಕಪ್ಪಗೆ ಬೆಳೆಯುವಂತೆ ಮಾಡಿ ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತದೆ, ಕಣ್ಣು ಹಾಗೂ ಹಲ್ಲುಗಳಿಗೆ ಒಳ್ಳೆಯ ಆರೋಗ್ಯ ಕೊಡುತ್ತದೆ, ಕಾಮಾಲೆ ಕಾಯಿಲೆ ಗುಣವಾಗಲು ಕೂಡ ಈ ಗಿಡ ಒಳ್ಳೆಯ ಔಷಧಿಯಂತೆ ಕೆಲಸ ಮಾಡುತ್ತದೆ ಎಂದು ಅಥರ್ವಣ ವೇದದಲ್ಲಿ ಬರೆಯಲಾಗಿದೆ. ಅಥರ್ವಣ ವೇದವನ್ನು ಪರಮೇಶ್ವರ 4ನೇ ವೇದದಂತೆ ಪ್ರಕಟಿಸಿ ಈ ಸೃಷ್ಟಿಗೆ ಎಷ್ಟೋ ಉಪಕಾರ ಮಾಡಿದ್ದಾರೆ. ಆದ್ದರಿಂದಲೇ ಈ ಗಿಡವನ್ನು ನಮ್ಮ ಪೂರ್ವಿಕರು ಮೈಮೇಲೆ ಗಾಯಗಳಾಗಿದ್ರೆ, ಕೂದಲಿಲ್ಲ ಸಮಸ್ಯೆಗಳಿದ್ರೆ, ಜ್ವರ ಬಂದರೆ, ಕಫ, ಕೆಮ್ಮು, ನೆಗಡಿ, ಶೀತ ಆದರೆ ಔಷಧಿಯಂತೆ ಬಳಸುತ್ತಿದ್ದರು. ಈ ಗಿಡವನ್ನು ಪೂರ್ವ ಕಾಲದಿಂದಲೂ ಭಾರತೀಯ ಸಾಂಪ್ರದಾಯಿಕ ಚಿಕಿತ್ಸೆಯಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗುತ್ತಿದೆ. ಸಂಪೂರ್ಣ ಆರೋಗ್ಯ ಪಡೆಯಲು ಭೃಂಗರಾಜ ಗಿಡದಿಂದ ಈ ರೀತಿ ಮಾಡಬೇಕು ಎಂದು ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ. ಇದಕ್ಕಾಗಿ ಸಾಧ್ಯವಾದಷ್ಟು ಹೆಚ್ಚಾಗಿ ಭೃಂಗರಾಜ ಎಲೆಗಳನ್ನು ಕಿತ್ತು ತಂದು ತೊಳೆದು ನೆರಳಿನಲ್ಲಿ ಒಣಗಿಸಿ ಪೂರ್ತಿಯಾಗಿ ಒಣಗಿದ ಮೇಲೆ ಚೆನ್ನಾಗಿ ಪುಡಿ ಮಾಡಿ ಸ್ಟೋರ್ ಮಾಡಿಟ್ಟುಕೊಳ್ಳಿ. ಈ ಪುಡಿಯನ್ನು ಪ್ರತಿದಿನ ನಿಮ್ಮ 3 ಬೆರಳುಗಳಲ್ಲಿ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ತೆಗೆದುಕೊಂಡು ಅದನ್ನು ಬಾಯಲ್ಲಿ ಹಾಕಿಕೊಂಡು ನೀರು ಕುಡಿಯುತ್ತಿದ್ದರೆ ನಿಮ್ಮ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ, ವೀರ್ಯ ಹೆಚ್ಚು ಉತ್ಪತ್ತಿಯಾಗುತ್ತದೆ, ರಕ್ತ ಶುದ್ಧಿ, ಮುಖ್ಯವಾಗಿ ಲಿವರ್ ಹಾಳಾಗದಂತೆ ಕಾಪಾಡುತ್ತದೆ. ಆಯುರ್ವೇದ ಗ್ರಂಥವು ಇದನ್ನು ದಿವ್ಯ ಸಂಜೀವಿನಿ ಎಂದು ಕರೆದಿದೆ. ಈ ಗಿಡವನ್ನು ಉಪಯೋಗಿಸಿದರೆ ತಲೆಯಲ್ಲಿರುವ ಹೊಟ್ಟು, ಹೇನು ನಿವಾರಣೆಯಾಗಿ ಹೊಸ ಕೂದಲು ಹುಟ್ಟುತ್ತದೆ. ಕೆಲವರಿಗೆ ತಲೆಯಲ್ಲಿ ಕೆಲವು ಕಡೆ ಕೂದಲು ಉದುರಿ ಬೋಳು ತಲೆ ಆಗುತ್ತಿರುತ್ತದೆ. ಕೆಲ ಪುರುಷರಿಗೆ ಗಡ್ಡದ ಜಾಗದಲ್ಲೂ ಕೂಡ ಅಲ್ಲಲ್ಲಿ ಕೂದಲು ಬೆಳೆಯುವುದಿಲ್ಲ. ಅವರು ಯಾವಾಗಲೂ ಕೂಡ ಕ್ಲೀನ್ ಶೇವ್ ಮಾಡಿಕೊಳ್ಳಬೇಕಾಗುತ್ತದೆ. ಹೀಗೆ ಬೋಳು ತಲೆ ಆಗ್ತಿದ್ರೆ ಭೃಂಗರಾಜ ಗಿಡವನ್ನು ಬೇರು ಸಮೇತ ಕಿತ್ತು ತಂದು ಕ್ಲೀನಾಗಿ ತೊಳೆದು ಸಾಫ್ಟ್ ಆಗಿ ಅರೆದು ಅಥವಾ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಆ ಪೇಸ್ಟನ್ನು ಪ್ರತಿದಿನ 1 ವಾರದ ಕಾಲ ಕೂದಲಿಗೆ ಅಥವಾ ಗಡ್ಡಕ್ಕೆ ಹಚ್ಚಿಕೊಂಡು 15 ನಿಮಿಷ ಹಾಗೆ ಬಿಟ್ಟು ಅದರ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಳ್ಳುತ್ತಿದ್ರೆ ಒಂದೇ ವಾರದಲ್ಲಿ ಆ ಜಾಗದಲ್ಲಿ ಹೊಸ ಕೂದಲು ಹುಟ್ಟುತ್ತದೆ. ಮನೆಯಲ್ಲಿ ಅಥವಾ ಎಲ್ಲಾದರೂ ಹೊಲಗಳಲ್ಲಿ ಅಕಸ್ಮಾತ್ತಾಗಿ ಚೇಳು ಕಚ್ಚಿದರೆ ಆ ಜಾಗದಲ್ಲಿ ಈ ಭೃಂಗರಾಜ ಎಲೆಗಳನ್ನು ಅರೆದು ಅದನ್ನು ಆ ಜಾಗದಲ್ಲಿಟ್ಟು ಒಂದು ಬಟ್ಟೆಯನ್ನು ಕಟ್ಟಿದರೆ ವಿಷವೆಲ್ಲ ಕೂಡ ಇದು ಎಳೆದುಕೊಳ್ಳುತ್ತದೆ. ಇನ್ನು ಸೈನಸೈಟಿಸ್ ಸಮಸ್ಯೆಯಿಂದ ಬಳಲುವವರು ಈ ಭೃಂಗರಾಜ ಎಲೆಗಳ ರಸವನ್ನು 2 ಮೂಗಿನ ರಂಧ್ರಗಳಲ್ಲಿ 4 ಡ್ರಾಪ್ಗಳಷ್ಟು ಹಾಕಿಕೊಂಡ್ರೆ ಕೆಲವೇ ದಿನಗಳಲ್ಲಿ ಸೈನಸೈಟಿಸ್ ಹೊರಟು ಹೋಗುತ್ತದೆ. ಕಾಮಾಲೆ ಕಾಯಿಲೆ ಇದ್ದರೆ ಭೃಂಗರಾಜ ಎಲೆಯ ರಸವನ್ನು 10 ml ನಷ್ಟು ದಿನದಲ್ಲಿ 2 ಸಲ 5 ರಿಂದ 6 ದಿನಗಳ ಕಾಲ ಕುಡಿದರೆ ಕಾಮಾಲೆ ಕಾಯಿಲೆ ಹೊರಟು ಹೋಗುತ್ತದೆ. ಈ ರೀತಿ ಭೃಂಗರಾಜ ಎಲೆಯ ರಸ ಕುಡಿಯುವುದರಿಂದ ಅದು ನಮ್ಮ ರಕ್ತವನ್ನು ಶುದ್ಧಿ ಮಾಡಿ ನಮ್ಮ ರಕ್ತದಲ್ಲಿ ಯಾವುದಾದರೂ ಮಲಿನ ಪದಾರ್ಥಗಳ ಅಥವಾ ವಿಷ ಪದಾರ್ಥಗಳಿದ್ರೆ ಅದನ್ನೆಲ್ಲ ಕೂಡ ತೆಗೆದುಹಾಕುತ್ತದೆ.
ಹೊಟ್ಟೆ ನೋವಿದ್ದರೆ ಭೃಂಗರಾಜ ಎಲೆಗಳನ್ನು ಅರೆದು ಪೇಸ್ಟ್ ಮಾಡಿಕೊಂಡು ಅದನ್ನು ಹೊಟ್ಟೆಯ ಮೇಲೆ ಹಚ್ಚಿಕೊಂಡು ಮಸಾಜ್ ಮಾಡಿಕೊಂಡ್ರೆ ಹೊಟ್ಟೆ ನೋವು ಹೊರಟು ಹೋಗುತ್ತದೆ. ವಾರದಲ್ಲಿ 2ರಿಂದ 3 ಸಲ ಭೃಂಗರಾಜ ಎಲೆಗಳ ಪೇಸ್ಟನ್ನು ಕೂದಲಿಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಿಕೊಂಡ್ರೆ ಬಿಳಿ ಕೂದಲು ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಕೂದಲು ಉದುರುವುದು ಪೂರ್ತಿಯಾಗಿ ನಿಂತು ಹೋಗುತ್ತದೆ. ಏನು ಹೊಟ್ಟು ಬರುವುದಿಲ್ಲ, ಹೊಸ ಕೂದಲು ಹುಟ್ಟುತ್ತದೆ. ಕೂದಲು ದೃಢವಾಗಿ ಉದ್ದವಾಗಿ ಬೆಳೆಯುತ್ತದೆ. ತಲೆನೋವು, ತಲೆಭಾರ ಇದ್ದರೆ ಹೊರಟು ಹೋಗುತ್ತದೆ. ಈ ರೀತಿ ಮಾಡಿದರೆ ಮೆದುಳಿಗೂ ಕೂಡ ತುಂಬ ಒಳ್ಳೆಯದು. ತಲೆನೋವು ಅಥವಾ ಮೈಗ್ರೇನ್ ತಲೆನೋವಿದ್ದರೆ ಈ ಎಲೆಗಳ ರಸವನ್ನು 3 ಡ್ರಾಪ್ಸ್ ತೆಗೆದುಕೊಂಡು ಒಂದೊಂದು ಮೂಗಿನ ರಂಧ್ರದಲ್ಲಿ ಹಾಕಿಕೊಂಡ್ರೆ ಕೂಡಲೇ ತಲೆನೋವು ಹೊರಟು ಹೋಗುತ್ತದೆ. ಬಾಯಲ್ಲಿ ಗುಳ್ಳೆಗಳು ಅಥವಾ ಗಾಯ ಆದರೆ 4 ಭೃಂಗರಾಜ ಎಲೆಗಳನ್ನು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಕಚ್ಚಿ 10 ನಿಮಿಷ ಅದನ್ನು ಬಾಯಲ್ಲಿ ಹಾಗೆ ಇಟ್ಕೊಂಡು ಬಳಿಕ ಹೊರಗಡೆ ಉಗೀರಿ. ದಿನದಲ್ಲಿ 1ರಿಂದ 2 ಸಲ ಈ ರೀತಿ ಮಾಡಿದರೆ 1-2 ದಿನಗಳಲ್ಲಿ ಬಾಯಲ್ಲಿರುವ ಹುಣ್ಣುಗಳೆಲ್ಲವೂ ಹೊರಟು ಹೋಗುತ್ತದೆ. ಇನ್ನು ಆಗಾಗ ಹತ್ತಿರದಲ್ಲಿ ಭೃಂಗರಾಜ ಗಿಡ ಸಿಗದವರು ಎಲ್ಲಾದರೂ ಹೋದಾಗ ಈ ಗಿಡ ಕಾಣಿಸಿದರೆ ಎಷ್ಟು ಸಾಧ್ಯವೋ ಅಷ್ಟು ಗಿಡಗಳನ್ನು ಬೇರಿನ ಸಮೇತ ಕಿತ್ತು ಮನೆಗೆ ತಂದುಕೊಳ್ಳಿ. ಇದನ್ನು ಚೆನ್ನಾಗಿ ತೊಳೆದು ಅರೆದು ಎಷ್ಟು ರಸ ಬರುತ್ತದೋ ಅಷ್ಟು ಹಿಡಿದಿಟ್ಟುಕೊಂಡು ಅದಕ್ಕೆ 4ರಷ್ಟು ಹರಳೆಣ್ಣೆ, ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಸ್ಲೋ ಆಗಿ ಕುದಿಯಲು ಇಟ್ಟುಬಿಡಿ. ಸ್ವಲ್ಪ ಹೊತ್ತಿಗೆ ಚಿಟಪಟ ಎಲ್ಲ ನಿಂತು ಹೋಗಿ ಆ ರಸ ಎಣ್ಣೆಯ ಜೊತೆ ಪೂರ್ತಿಯಾಗಿ ಮಿಕ್ಸ್ ಆದ ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾದ ಮೇಲೆ ಆ ಎಣ್ಣೆಯನ್ನು ಸ್ಟೋರ್ ಮಾಡಿಟ್ಟುಕೊಳ್ಳಿ. ಈ ಎಣ್ಣೆಯನ್ನು ಪುಟ್ಟ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಯಾರು ಬೇಕಾದರೂ ಕೂದಲಿಗೆ ಹಚ್ಚಿಕೊಳ್ಳಬಹುದು. ಪುಟ್ಟ ಮಕ್ಕಳು ಹಚ್ಚಿಕೊಳ್ಳುವುದರಿಂದ ಅವರಿಗೆ ಬಿಳಿ ಕೂದಲಿನ ಸಮಸ್ಯೆ ಬರುವುದಿಲ್ಲ. ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತದೆ. ಬಿಳಿ ಕೂದಲಿರುವವರು ಇದನ್ನು ಹಚ್ಚಿಕೊಂಡ್ರೆ ಕ್ರಮೇಣ ಬಿಳಿ ಕೂದಲು ಕೂಡ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಕೂದಲಿನ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿ ಕೂದಲು ಪಳಪಳ ಹೊಳೆಯುವಂತೆ ಮಾಡುತ್ತದೆ. ಜೊತೆಗೆ ಇದು ಕಣ್ಣಿನ ನರಗಳಿಗೂ ಕೂಡ ಶಕ್ತಿ ಕೊಡುತ್ತದೆ. ಭೃಂಗರಾಜ ಎಲೆಗಳನ್ನು ಪೇಸ್ಟ್ ಮಾಡಿಕೊಂಡು ಚರ್ಮ ವ್ಯಾಧಿಗಳು ಅಥವಾ ಅಲರ್ಜಿ ಆಗಿದ್ರೆ ಭೃಂಗರಾಜ ಎಲೆಗಳ ಪೇಸ್ಟನ್ನು ಅದರ ಮೇಲೆ ಹಚ್ಚುತ್ತಿದ್ರೆ ಕಡಿಮೆಯಾಗುತ್ತದೆ. ಈ ಎಲೆಗಳಿಗೆ ಎಂತಹ ಕಠಿಣ ಗಾಯಗಳನ್ನಾದರೂ ಗುಣಪಡಿಸುವ ಶಕ್ತಿ ಇದೆ. ಇದು ಕೂಡಲೇ ರಕ್ತಸ್ರಾವವನ್ನು ನಿಲ್ಲಿಸುತ್ತದೆ. ಏಕೆಂದರೆ ಆಂಟಿಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಅಂಶ ಇದರಲ್ಲಿದೆ. ಹಾಗಾಗಿ ಇನ್ಫೆಕ್ಷನ್ ಕೂಡ ಆಗುವುದಿಲ್ಲ. ಶುಗರ್ ಕಾಯಿಲೆ ಇದ್ದರೆ ಗಾಯಗಳು ಅಷ್ಟು ಬೇಗನೆ ಮಾಯುವುದಿಲ್ಲ. ಆದರೆ ಭೃಂಗರಾಜ ಎಲೆಗಳ ರಸ ಆ ಗಾಯಗಳನ್ನು ಕೂಡ ಗುಣಪಡಿಸುತ್ತದೆ. ಇನ್ನು ಹಲ್ಲು ನೋವಿದ್ದರೆ ಅಥವಾ ಬಾಯಿ ವಾಸನೆ ಬರುತ್ತಿದ್ದರೆ ಕೆಲವು ಭೃಂಗರಾಜ ಎಲೆಗಳನ್ನು ತೊಳೆದುಕೊಂಡು ಚೆನ್ನಾಗಿ ಕಚ್ಚಿ 10 ನಿಮಿಷಗಳವರೆಗೂ ಬಾಯಲ್ಲಿ ಹಾಗೆ ಇಟ್ಟುಕೊಂಡು ನಂತರ ಹೊರಗಡೆ ಉಗಿದು ಉಗುರು ಬೆಚ್ಚಗಿನ ನೀರಿನಲ್ಲಿ ಬಾಯಿ ತೊಳೆದುಕೊಂಡ್ರೆ ಬಾಯಲ್ಲಿರುವ ಎಲ್ಲ ಬ್ಯಾಕ್ಟೀರಿಯಾಗಳು ಕೂಡ ಸತ್ತು ಹೋಗುತ್ತದೆ. ಹಾಗಾಗಿ ಹಲ್ಲು ನೋವು ಅಥವಾ ಬಾಯಿ ವಾಸನೆ ಬರುವುದಿಲ್ಲ. ಪೈಲ್ಸ್ ಪ್ರಾಬ್ಲಮ್ ಇರುವವರು ಫ್ರೆಶ್ ಆಗಿ ಕೆಲವು ಭೃಂಗರಾಜ ಎಲೆಗಳನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅರೆದು ಪೇಸ್ಟ್ ಮಾಡಿಟ್ಟುಕೊಳ್ಳಿ. 50 ಗ್ರಾಂನಷ್ಟು ಭೃಂಗರಾಜ ಪೇಸ್ಟ್ಗೆ 20 ಗ್ರಾಂನಷ್ಟು ಕರಿಮೆಣಸಿನ ಪುಡಿಯನ್ನು ಬೆರೆಸಿ ಚಿಕ್ಕ ಚಿಕ್ಕ ಉಂಡೆಗಳಂತೆ ಕಟ್ಟಿಕೊಂಡು ಒಣಗಿಸಿ ಇಟ್ಟುಕೊಳ್ಳಿ. ಬೆಳಿಗ್ಗೆ 2 ಉಂಡೆಗಳು, ಸಂಜೆ 2 ಉಂಡೆಗಳು ತಿನ್ನುತ್ತಿದ್ರೆ ಕ್ರಮೇಣ ಪೈಲ್ಸ್ ಪ್ರಾಬ್ಲಮ್ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ. ಒಂದು ವೇಳೆ ಜಾಸ್ತಿ ಹಲ್ಲು ನೋವಿದ್ದರೆ ಈ ಎಲೆಗಳಿಂದ ರಸ ತೆಗೆದುಕೊಂಡು ಬಲಗಡೆ ಹಲ್ಲು ನೋವಿದ್ದರೆ 4 ಡ್ರಾಪ್ ರಸವನ್ನು ಎಡಗಡೆ ಕಿವಿಯಲ್ಲಿ ಹಾಕಬೇಕು. ಹಲ್ಲು ನೋವು ಎಡಗಡೆ ಇದ್ದರೆ ಬಲಗಡೆ ಕಿವಿಗೆ ಹಾಕಬೇಕು. ಹೀಗೆ ಆಪೋಸಿಟ್ ಕಿವಿಯಲ್ಲಿ ಹಾಕಬೇಕು. ಆ ರೀತಿ ಮಾಡಿದರೆ ಸ್ವಲ್ಪ ಹೊತ್ತಿನಲ್ಲೇ ಹಲ್ಲು ನೋವು ಹೊರಟು ಹೋಗುತ್ತದೆ. ಯಾವುದೇ ರೀತಿಯಾದ ಕೆಮ್ಮಿದ್ದರೂ ಕೂಡ ಪೂರ್ತಿ ಗಿಡವನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅರೆದು ರಸ ತೆಗೆದು ಇಟ್ಟುಕೊಳ್ಳಿ. ಆ ರೀತಿ ತೆಗೆದ ರಸದಲ್ಲಿ 7 ml ರಸವನ್ನು ತೆಗೆದುಕೊಂಡು ಸ್ವಲ್ಪ ಅದರಲ್ಲಿ ಜೇನುತುಪ್ಪ ಬೆರೆಸಿ ದಿನದಲ್ಲಿ 2 ಸಲ ಕುಡಿಯುತ್ತಿದ್ರೆ ಎಂತಹ ಕಠಿಣ ಕೆಮ್ಮಿದ್ದರೂ ಕೂಡ ಹೊರಟು ಹೋಗುತ್ತದೆ. ಇನ್ನು ಕಿವಿಯಲ್ಲಿ ಇನ್ಫೆಕ್ಷನ್ ಬಂದಾಗ ಈ ಎಲೆಯ ರಸವನ್ನು 4 ಡ್ರಾಪ್ನಷ್ಟು ಆ ಕಿವಿಯೊಳಗೆ ಹಾಕಿಕೊಂಡ್ರೆ ಕಿವಿಯ ಇನ್ಫೆಕ್ಷನ್ ಹೊರಟು ಹೋಗುತ್ತದೆ. 10 ಗ್ರಾಂ ಭೃಂಗರಾಜ ಎಲೆಗಳಿಗೆ 2 ಗ್ರಾಂ ಕಲ್ಲುಪ್ಪು ಬೆರೆಸಿ ಅರೆದು ಉಂಡೆ ಕಟ್ಟಿಕೊಂಡು ಅದನ್ನು ಒಣಗಿಸಿ ಸ್ಟೋರ್ ಮಾಡಿಟ್ಟುಕೊಳ್ಳಿ. ನಿಮಗೆ ಮಲಬದ್ಧತೆಯಿಂದ ಹೊಟ್ಟೆ ನೋವು ಬರುತ್ತಿದ್ದರೆ ಅಥವಾ ಪೀರಿಯಡ್ಸ್ ಬಿಟ್ಟು ಯಾವುದೇ ಇತರೆ ಹೊಟ್ಟೆ ನೋವಿದ್ರೆ ಇದನ್ನು ತಿನ್ನುತ್ತಿದ್ರೆ ಆ ಹೊಟ್ಟೆ ನೋವು ಹೊರಟು ಹೋಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಂತಹ ಅಮೂಲ್ಯವಾದ ಗಿಡವನ್ನು ಯಾವ ಕಾರಣದಿಂದಲೂ ಮಿಸ್ ಮಾಡಿಕೊಳ್ಳಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಶೇಷ ಹಾಗೂ ಅಪರೂಪದ ಹೂ ಬಿಳಿಯಕ್ಕ. ಬಿಳಿಯಕ್ಕವನ್ನು ಸಾಮಾನ್ಯವಾಗಿ ಶಿವನ ಆರಾಧನೆಗೆ ಬಳಸಲಾಗುವುದು. ಧಾರ್ಮಿಕ ಚಟುವಟಿಕೆಗೆ ಹೊರತಾಗಿ ತಂತ್ರವಿದ್ಯೆಯಲ್ಲಿಯೂ ಬಳಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಕೆಲವು ಗಿಡ ಮರಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಗಿಡಗಳು ದೇವರ ಪ್ರತಿರೂಪ ಎಂದು ಸಹ ನಂಬಲಾಗುವುದು. ಅಂತಹ ಪವಿತ್ರ ಸಸ್ಯಗಳು ದೇವರಿಗೂ ಅತ್ಯಂತ ಪ್ರಿಯವಾಗಿರುತ್ತವೆ.
ವಿಶೇಷವಾದ ಸಸ್ಯಗಳು ಧಾರ್ಮಿಕ ಹಿನ್ನೆಲೆಯಿಂದ ಶ್ರೇಷ್ಠತೆಯನ್ನು ಪಡೆದುಕೊಂಡರೆ ವೈದ್ಯಕೀಯ ಶಾಸ್ತ್ರದಲ್ಲೂ ಉತ್ತಮ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತವೆ. ಅಂತಹ ಒಂದು ಶ್ರೇಷ್ಠ ಶಕ್ತಿಯನ್ನು ಹೊಂದಿರುವ ಸಸ್ಯಗಳಲ್ಲಿ ಎಕ್ಕದ ಗಿಡವೂ ಒಂದು. ಇಂದು ನಾವು ನಿಮಗೆ ಹೇಳಲಿರುವ ವಿಷಯ ಬಹಳ ವಿಶೇಷವಾದದ್ದು, ಆಧ್ಯಾತ್ಮಿಕ ಮಹತ್ವ ಇರುವುದು ಮತ್ತು ಹಲವರಿಗೆ ತಿಳಿಯದ ರಹಸ್ಯ ಪರಿಹಾರ ವಿಧಾನ. ನೀವು ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದೀರಾ, ನಿಮ್ಮ ಮಾತು ಕೇಳದೆ ದೂರವಾಗಿರುವವರನ್ನ ಮತ್ತೆ ನಿಮ್ಮತ್ತ ತಿರುಗಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದೀರಾ, ಎಷ್ಟು ಹಠಮಾರಿ ಸ್ವಭಾವದವರಾದರೂ ನಿಮ್ಮ ಮಾತು ಕೇಳಬೇಕು ಅಂದುಕೊಳ್ಳುತ್ತಿದ್ದೀರಾ, ಹಾಗಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕೆಂದರೆ ಇಂದು ನಾವು ತಿಳಿದುಕೊಳ್ಳೋದು ಎಕ್ಕದ ಗಿಡದ ಬಳಿ ಮಾಡುವ ಅತ್ಯಂತ ಶಕ್ತಿಶಾಲಿ ಪರಿಹಾರದ ವಿಧಾನದ ಬಗ್ಗೆ. ವಿಡಿಯೋ ಮುಂದುವರಿಸುವ ಮುಂಚೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆಯಿರಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನಷ್ಟು ಜನರಿಗೆ ತಲುಪಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಚಾನಲ್ಗೆ ಪ್ರೇರಣೆ ಕೊಡುತ್ತದೆ. ಹಾಗೆ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾವು ಎಕ್ಕದ ಗಿಡದ ಆಧ್ಯಾತ್ಮಿಕ ಮಹತ್ವದ ಬಗ್ಗೆ ನೋಡೋಣ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಕೆಲವು ಮರಗಳು ಮತ್ತು ಗಿಡಗಳಿಗೆ ವಿಶೇಷ ದೈವಿಕ ಹಾಗೂ ಪ್ರಕೃತಿ ಶಕ್ತಿಗಳು ತುಂಬಿರುತ್ತವೆ. ಎಕ್ಕದ ಗಿಡ ಅಂತ ಶಕ್ತಿಯುತ ಸಸ್ಯಗಳಲ್ಲಿ ಒಂದು ಎಂದು ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಎಕ್ಕದ ಗಿಡ ಅತ್ಯಂತ ಶಕ್ತಿಯುತ ಸಸ್ಯಗಳಲ್ಲಿ ಒಂದು ಎಂದು ಪರಿಹಾರ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಎಕ್ಕದ ಗಿಡದ ಬಳಿ ಮಾಡುವ ಪರಿಹಾರಗಳು ಬಹುತೇಕ ಸಂದರ್ಭಗಳಲ್ಲಿ ಉತ್ತಮ ಫಲ ನೀಡುತ್ತವೆ ಎಂದು ಪರಂಪರೆಯಿಂದ ನಂಬಿಕೆ ಇದೆ. ಇದರಲ್ಲಿ ಅತೀಂದ್ರಿಯ ಶಕ್ತಿ ಅಧಿಕವಾಗಿದೆ ಎಂದು ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಭೂಮಿಯ ಮೇಲಿರುವ ಪ್ರತಿಯೊಂದು ಸಸ್ಯಕ್ಕೂ ಪ್ರಕೃತಿ ಶಕ್ತಿ, ದೈವಿಕ ಶಕ್ತಿ ಇವೆರಡೂ ಕೂಡ ಇರುತ್ತವೆ. ಹಾಗಾಗಿ ಪ್ರತಿಯೊಂದು ಸಸ್ಯವು ಮಾನವನಿಗೆ ಯಾವುದಾದರೂ ರೀತಿಯಲ್ಲಿ ಉಪಯೋಗವಾಗುತ್ತದೆ. ಎಕ್ಕದ ಗಿಡವು ಅದರಲ್ಲಿ ಅತ್ಯಂತ ವಿಶೇಷವಾದದ್ದು. ಎಕ್ಕದ ಗಿಡದಲ್ಲಿ ಸಾಮಾನ್ಯವಾಗಿ 2 ವಿಧಾನ ಕಾಣಿಸಿಕೊಳ್ಳುತ್ತದೆ. ಬಿಳಿ ಹೂ ಬರುವಂತಹ ಎಕ್ಕದ ಗಿಡ, ನೇರಳೆ ಅಥವಾ ವೈಲೆಟ್ ಬಣ್ಣದ ಹೂ ಬರುವ ಎಕ್ಕದ ಗಿಡ. ಯಾವ ಎಕ್ಕದ ಗಿಡವಾದರೂ ಈ ಪರಿಹಾರಕ್ಕೆ ಬಳಸಬಹುದು. ಯಾವ ಸಂದರ್ಭಗಳಲ್ಲಿ ಈ ಪರಿಹಾರ ಮಾಡಬಹುದು ಅಂತ ನೋಡೋಣ. ಈ ಪರಿಹಾರವನ್ನು ಇಷ್ಟಪಡುವ ವ್ಯಕ್ತಿ ದೂರವಾದರೆ ಮಾಡಬಹುದು, ನಿಮ್ಮ ಮಾತು ಕೇಳದೇ ಇದ್ದಾಗ ಮಾಡಬಹುದು, ನಿಮ್ಮನ್ನು ಗೌರವಿಸದೇ ಇದ್ದಾಗ ಮಾಡಬಹುದು, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಮಾಡಬಹುದು, ಕೆಲ ದಿನ ಚೆನ್ನಾಗಿ ಮಾತನಾಡಿ ನಂತರ ದೂರಾದಾಗ ಮಾಡಬಹುದು, ಮೂರನೇ ವ್ಯಕ್ತಿಯ ಕಾರಣದಿಂದ ನಿಮ್ಮ ಸಂಬಂಧ ಹಾಳಾಗಿದ್ದರೆ ಮಾಡಬಹುದು, ಗಂಡ ಹೆಂಡತಿ ನಡುವೆ ಜಗಳ ಹೆಚ್ಚಾದಾಗ ಮಾಡಬಹುದು, ಗಂಡ ಹೆಂಡತಿಯ ಮಾತು ಕೇಳದಿದ್ದಾಗ ಮಾಡಬಹುದು, ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮಾಡಬಹುದು, ಪ್ರೇಮಿಗಳ ನಡುವೆ ಡಿಸ್ಟರ್ಬೆನ್ಸ್ ಇದ್ದರೆ ಮಾಡಬಹುದು. ಈಗ ಗ್ರಹಸ್ಥಿತಿ ಮತ್ತು ಎಕ್ಕದ ಗಿಡದ ಪರಿಹಾರದ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ಪರಿಹಾರಗಳು ಗ್ರಹಗಳ ಅನುಕೂಲತೆಗೆ ಅವಲಂಬಿತವಾಗಿರುತ್ತವೆ. ಗ್ರಹಗಳು ಅನುಕೂಲವಾಗಿದ್ದರೆ ಫಲ ಬೇಗ ಬರುತ್ತದೆ, ಅನುಕೂಲ ಇಲ್ಲ ಅಂದರೆ ವಿಳಂಬವಾಗಬಹುದು ಅಥವಾ ಕೆಲವೊಮ್ಮೆ ಫಲ ಕಡಿಮೆ ಸಿಗಬಹುದು. ಆದರೆ ಎಕ್ಕದ ಗಿಡದ ಬಳಿ ಮಾಡುವ ಈ ಪರಿಹಾರ ಗ್ರಹ ಅನುಕೂಲತೆ ಕಡಿಮೆ ಇದ್ದರೂ ಸಹ ಫಲವನ್ನು ನೀಡುತ್ತದೆ ಅನ್ನೋ ನಂಬಿಕೆ ಇದೆ. ಕೆಲವರಿಗೆ ಇದು ಕೆಲವು ಗಂಟೆಗಳಲ್ಲೇ ಫಲ ಸಿಗುತ್ತದೆ, ಕೆಲವರಿಗೆ 7 ರಿಂದ 10 ದಿನಗಳಲ್ಲಿ ಫಲ ಸಿಗುತ್ತದೆ. ಆದರೆ ಫಲ ಖಚಿತವಾಗಿ ಸಿಗುತ್ತದೆ ಎಂದು ಪರಂಪರೆಯ ನಂಬಿಕೆ. ಈ ಪರಿಹಾರ ಮಾಡಲು ನಮಗೆ ಬೇಕಾಗಿರುವುದು ಒಂದೇ ಒಂದು ಪದಾರ್ಥ. ಈ ಪರಿಹಾರ ತುಂಬ ಸರಳ ಮತ್ತು ಎಲ್ಲರಿಗೂ ಲಭ್ಯ. ಇದಕ್ಕೆ ಬೇಕಾಗುವುದು ಸಾಸಿವೆ. ಸಾಸಿವೆಯಲ್ಲಿ 2 ವಿಧ ಇದೆ, ಕಪ್ಪು ಸಾಸಿವೆ ಮತ್ತು ಹಳದಿ ಸಾಸಿವೆ. ಹಳದಿ ಸಾಸಿವೆ ಸಿಕ್ಕರೆ ಅತ್ಯುತ್ತಮ, ಸಿಗದಿದ್ದರೆ ಕಪ್ಪು ಸಾಸಿವೆ ಕೂಡ ಬಳಸಬಹುದು. ಅರ್ಧ ಚಮಚ ಅಥವಾ 1 ಚಮಚ ಸಾಸಿವೆ ಸಾಕು. ಪರಿಹಾರ ಶಾಸ್ತ್ರದಲ್ಲಿ ಸಾಸಿವೆಗೆ ಅತೀಂದ್ರಿಯ ಶಕ್ತಿ ಇದೆ ಎಂದು ಹೇಳಲಾಗಿದೆ. ಈ ಪರಿಹಾರ ಮಾಡಲು ಸಮಯ ಮತ್ತು ನಿಯಮಗಳನ್ನು ಮೊದಲು ತಿಳಿದುಕೊಳ್ಳಬೇಕು. ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಮೊದಲು ಸ್ನಾನ ಮಾಡಿರಬೇಕು. ಬೆಳಿಗ್ಗೆ ಅಥವಾ ಸಂಜೆ ಸಂಧ್ಯಾ ಕಾಲದಲ್ಲಿ ಈ ಪರಿಹಾರವನ್ನು ಮಾಡಬೇಕು. ಮಧ್ಯಾಹ್ನ 12 ರಿಂದ 2 ನಡುವೆ ಮಾಡಬಾರದು. ಈ ದಿನ ನಾನ್ ವೆಜ್ ತಿನ್ನಬಾರದು. ಮಹಿಳೆಯರು ಮಾಸಿಕ ಧರ್ಮದ ಸಮಯದಲ್ಲಿ ಮಾಡಬಾರದು. ಒಬ್ಬ ವ್ಯಕ್ತಿಗಾಗಿ ಮಾತ್ರ ಸಂಕಲ್ಪವನ್ನು ಮಾಡಬೇಕು. ಹಾಗೆ ಈ ಪರಿಹಾರವನ್ನು ರಹಸ್ಯವಾಗಿ ಮಾಡಬೇಕು. ಪರಿಹಾರ ಮಾಡೋಕ್ಕೂ ಮುಂಚೆ ಅಥವಾ ಮಾಡಿದ ಮೇಲೂ ಕೂಡ ಯಾರಿಗೂ ಇದರ ಬಗ್ಗೆ ಹೇಳಬಾರದು. ಎಕ್ಕದ ಗಿಡದ ಬಳಿ ಮಾಡುವ ಈ ಪರಿಹಾರದ ವಿಧಾನವನ್ನು ತಿಳಿದುಕೊಳ್ಳೋಣ. ಈಗ ಗಮನವಿಟ್ಟು ಕೇಳಿಸಿಕೊಳ್ಳಿ. ಮೊದಲು ನೀವು ಎಕ್ಕದ ಗಿಡದ ಬಳಿ ಹೋಗಬೇಕು. ಅದು ಯಾವ ಎಕ್ಕದ ಗಿಡವಾದರೂ ಪರವಾಗಿಲ್ಲ. ಅಂದರೆ ಬಿಳಿ ಅಥವಾ ಪರ್ಪಲ್ ಹೂ ಬಿಡೋ ಯಾವ ಎಕ್ಕದ ಗಿಡವಾದರೂ ಓಕೆ. ನಂತರ ಮೊದಲು ನೀವು ಗಿಡಕ್ಕೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಬಳಿಕ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಓ ಪ್ರಕೃತಿ ದೇವಿ,
ಓಂ ಪ್ರಕೃತಿ ತಾಯಿ, ಓಂ ಪವಿತ್ರ ವೃಕ್ಷವೇ, ನನ್ನ ಮನದಾಸೆ ನೆರವೇರಿಸು ಎಂದು ಕೇಳಿಕೊಳ್ಳಿ. ಸಾಸಿವೆಯನ್ನ ಎಡಗೈಯಲ್ಲಿ ಹಿಡಿದುಕೊಳ್ಳಿ. ನೀವು ಬಯಸುವ ವ್ಯಕ್ತಿಯ ಪೂರ್ಣ ಹೆಸರನ್ನ ಮನಸ್ಸಿನಲ್ಲಿ ಭಾವದಿಂದ ಹೇಳಿ. ಆ ವ್ಯಕ್ತಿ ಹುಡುಗ, ಹುಡುಗಿ, ಗಂಡ, ಹೆಂಡತಿ ಯಾರಾದರೂ ಇರಬಹುದು. ಈಗ ಈ ಮಂತ್ರವನ್ನ ಜಪಿಸಬೇಕು. ಓಂ ಹಂ ಫಟ್ ಸ್ವಾಹ, ಓಂ ಹಂ ಫಟ್ ಸ್ವಾಹ, ಓಂ ಹಂ ಫಟ್ ಸ್ವಾಹ. ಈ ಮಂತ್ರವನ್ನ 3 ಅಥವಾ 5 ಬಾರಿ ಜಪಿಸಿ ಸ್ಪಷ್ಟವಾಗಿ ನಂಬಿಕೆಯಿಂದ ಹೇಳಿ. ನಂತರ ಸಾಸಿವೆಯನ್ನ ನಿಮ್ಮ ತಲೆಯ ಸುತ್ತ 3 ಬಾರಿ ತಿರುಗಿಸಿ ಎಕ್ಕದ ಗಿಡದ ಬುಡದಲ್ಲಿ ಹಾಕಿ. ಗಿಡವನ್ನ ನೀವು ಮುಟ್ಟಬೇಕಾಗಿಲ್ಲ. ನೀವು ಸಾಸಿವೆ ಹಾಕಿದ ತಕ್ಷಣ ಗಿಡವನ್ನ ಹಿಂತಿರುಗಿ ನೋಡದೆ ಅಲ್ಲಿಂದ ಹೊರಟು ಬಿಡಿ. ಮನೆಗೆ ಹಿಂದಿರುಗಿದ ನಂತರ ಮನೆ ಒಳಗೆ ಹೋಗುವ ಮೊದಲು ಕೈಕಾಲು ಮುಖ ತೊಳೆಯಿರಿ. ನಂತರ ನಿಮ್ಮ ಕೆಲಸವನ್ನ ಮುಂದುವರಿಸಿ. ಈ ಪರಿಹಾರ ಮಾಡಿದ ವಿಷಯ ಯಾರಿಗೂ ಹೇಳಬೇಡಿ. ಈ ಫಲ ಯಾವ ರೀತಿ ನಿಮಗೆ ಕಾಣಿಸುತ್ತದೆ ಅಂದರೆ, ಈ ಪರಿಹಾರದ ಮಾಡಿದ ನಂತರ ಆ ವ್ಯಕ್ತಿ ನಿಮಗೆ ಕರೆ ಮಾಡಬಹುದು, ಮೆಸೇಜ್ ಕಳುಹಿಸಬಹುದು, ನಿಮ್ಮ ಕರೆ ಸ್ವೀಕರಿಸಬಹುದು, ಒಳ್ಳೆಯ ಪ್ರತಿಕ್ರಿಯೆ ಕೊಡಬಹುದು, ನಿಮ್ಮ ಹತ್ತಿರ ಮೃದುವರ್ತನೆ ತೋರಬಹುದು, ನಿಮ್ಮ ಮಾತು ಕೇಳಲು ಪ್ರಾರಂಭಿಸಬಹುದು. ಹಠಮಾರಿ ಸ್ವಭಾವದವರಿಗೂ ಮನಸ್ಸು ಬದಲಾಗುತ್ತದೆ ಎಂದು ನಂಬಲಾಗಿದೆ. ಇದು ರಹಸ್ಯ ಪರಿಹಾರ. ನೀವು ಮಾಡಿದ ವಿಚಾರವನ್ನ ಆ ವ್ಯಕ್ತಿಗೆ ಹೇಳಬಾರದು. ಫಲ ಬಂದ ನಂತರವೂ ಹೇಳಬಾರದು. ನೆನಪಿಟ್ಟುಕೊಳ್ಳಿ. ಈ ರೀತಿಯ ಆಧ್ಯಾತ್ಮಿಕ ಪರಿಹಾರಗಳನ್ನು ಒಳ್ಳೆಯ ಉದ್ದೇಶಕ್ಕಾಗಿ, ಸಂಬಂಧ ಸುಧಾರಣೆಗಾಗಿ, ಪರಸ್ಪರ ಗೌರವಕ್ಕಾಗಿ ಮಾತ್ರ ಬಳಸಿ. ಯಾರಿಗಾದರೂ ಹಾನಿ, ಬಲವಂತ ಅಥವಾ ಮಾನಸಿಕ ಒತ್ತಡ ಕೊಡಲು ಬಳಸಬಾರದು. ಇನ್ನು ಬೇಗನೆ ಫಲ ಬರಲು ಅಥವಾ ಹೆಚ್ಚು ಫಲ ಸಿಗಲು ಈ ಪರಿಹಾರ ಮಾಡುವ ಮೊದಲು 5 ನಿಮಿಷ ಧ್ಯಾನ ಮಾಡಿ. ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳಿ. ಕೋಪ ಇರಬಾರದು. ಆ ವ್ಯಕ್ತಿ ನಿಮ್ಮ ಜೊತೆ ಸಂತೋಷವಾಗಿರುವ ದೃಶ್ಯ ನೀವು ಮನಸ್ಸಿನಲ್ಲಿ ಕಲ್ಪಿಸಿ ನೋಡಿ. ಸಂಕಲ್ಪ ಸ್ಪಷ್ಟವಾಗಿರಲಿ. ಗಣೇಶ ಮತ್ತು ಬಿಳಿ ಎಕ್ಕದ ಗಿಡ. ಎಕ್ಕದ ಗಿಡ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿಯು ಅತ್ಯಂತ ಶುಭ ಎಂದು ಪರಿಗಣಿಸಲಾಗುತ್ತದೆ. 2 ಅಥವಾ 3 ವರ್ಷಗಳ ಹಳೆಯದಾದ ಸಸ್ಯವನ್ನ ಎಚ್ಚರಿಕೆಯಿಂದ ಬೇರು ಸಹಿತ ಕೀಳಬೇಕು. ನಂತರ ಬಹಳ ನಾಜೂಕಿನಿಂದ ಗಣೇಶನ ವಿಗ್ರಹವನ್ನ ಕೆತ್ತಬೇಕಾಗುತ್ತದೆ. ಈ ಬೇರಿನಿಂದ ಮಾಡಿದ ಗಣೇಶನ ಮೂರ್ತಿಯನ್ನ ಶುಭ ಸಮಯದಲ್ಲಿ ದೇವರ ಪೀಠದಲ್ಲಿ ಸ್ಥಾಪಿಸಿ ಪೂಜೆ ಮಾಡಬೇಕು. ಆಗ ಜೀವನದಲ್ಲಿ ತ್ರಿಸುಖ ಅಥವಾ ಜೀವನದ ಎಲ್ಲ ಸಂತೋಷಗಳು ಲಭ್ಯವಾಗುತ್ತವೆ ಎಂದು ಹೇಳಲಾಗುವುದು. ಗಣೇಶನ ಮೂರ್ತಿಗೆ ಕೆಂಪು ಬಟ್ಟೆ ಧರಿಸಿ, ಕೆಂಪು ಹೂ, ಕೆಂಪು ಶ್ರೀಗಂಧದ ಲೇಪನ ಮತ್ತು ಕೆಂಪು ರತ್ನಗಳನ್ನು ಅರ್ಪಿಸಬೇಕು. ಬೆಲ್ಲದಿಂದ ಮಾಡಿದ ಲಡ್ಡುಗಳನ್ನು ನೈವೇದ್ಯಕ್ಕೆ ಇಡಬೇಕು. ನಂತರ ಗಣೇಶನಿಗೆ ಹೇಳುವ ಓಂ ವಕ್ರತುಂಡಾಯ ಹಂ ಮಂತ್ರವನ್ನ ಪಠಿಸಬೇಕು. ಈ ರೀತಿಯಾಗಿ ಗಣೇಶನನ್ನ ಆರಾಧಿಸುವುದರಿಂದ ಗಣೇಶನು ಜೀವನದಲ್ಲಿ ಸಂತೋಷವನ್ನ ನೀಡುವನು. ಬಿಳಿ ಎಕ್ಕದ ಸಸ್ಯಕ್ಕೆ ಪ್ರಾರ್ಥನೆ ಸಲ್ಲಿಸಿ. ನಿತ್ಯವೂ ನೀವು ಬಿಳಿ ಎಕ್ಕದ ಗಿಡಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಇಲ್ಲವಾದರೆ ಬಿಳಿ ಎಕ್ಕದ ಸಸ್ಯದ ಕೆಳಗೆ ಕುಳಿತು ಪ್ರಾರ್ಥನೆ ಮಾಡಿ. ನೀವು ಮಾಡುವ ಪ್ರಾರ್ಥನೆಗೆ ಬೇಗ ಫಲವನ್ನು ಪಡೆದುಕೊಳ್ಳುವಿರಿ. ಈ ಗಿಡದ ಮುಂದೆ ಅಥವಾ ಕೆಳಗೆ ಕುಳಿತು ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಹೇಳಿದರೆ ನೀವು ಬಯಸುವ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಶೇಷವಾದ ಯಶಸ್ಸನ್ನು ಸಾಧಿಸಬಹುದು. ಎಕ್ಕ ಗಿಡದ ತಿಲಕ. ಬಿಳಿ ಎಕ್ಕದ ಗಿಡದ ಬೇರನ್ನು ರುಬ್ಬಿಕೊಂಡು ಪೇಸ್ಟ್ ತಯಾರಿಸಿಕೊಳ್ಳಿ. ನಂತರ ಆ ಪೇಸ್ಟನ್ನು ತಿಲಕದ ರೂಪದಲ್ಲಿ ನಿತ್ಯವೂ ಅನ್ವಯಿಸಿಕೊಳ್ಳಿ. ಆಗ ನೀವು ಹೆಚ್ಚಿನ ಜನರನ್ನು ಆಕರ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅಂತೆಯೇ ಯಾರೂ ಸಹ ನಿಮ್ಮನ್ನು ತಿರಸ್ಕರಿಸಲು ಇಷ್ಟಪಡುವುದಿಲ್ಲ. ಎಕ್ಕದ ಭಸ್ಮ. ಬೆಂಕಿಯ ಕುಂಡದಲ್ಲಿ ಒಂದು ಸಣ್ಣ ಶಂಖ ಮತ್ತು ಬಿಳಿ ಎಕ್ಕದ ಬೇರನ್ನು ಹಾಕಿ ನಂತರ ಆ ಭಸ್ಮವನ್ನು ಸಂಗ್ರಹಿಸಿ ಇಟ್ಟುಕೊಂಡ ಭಸ್ಮವನ್ನು ನಿತ್ಯವೂ ತಿಲಕದ ರೂಪದಲ್ಲಿ ಧರಿಸಿ. ಆಗ ನೀವು ಕೆಟ್ಟ ಅದೃಷ್ಟ ಹಾಗೂ ಕೆಟ್ಟ ಶಕ್ತಿ ಯಾವುದು ನಿಮ್ಮ ಬಳಿ ಸುಳಿಯದು. ಎಲ್ಲವೂ ದೂರ ಸರಿಯುತ್ತದೆ. ಶತ್ರುಗಳನ್ನು ಶಾಂತಗೊಳಿಸುವುದು. ಬಿಳಿ ಎಕ್ಕದ ಎಲೆಯ ಮೇಲೆ ಎಕ್ಕದ ಸಸ್ಯ ರಸವನ್ನು ಬಳಸಿ ಶತ್ರುವಿನ ಹೆಸರನ್ನು ಬರೆಯಿರಿ. ನಂತರ ಅದನ್ನು ಮಣ್ಣಿನೊಳಗೆ ಹೂಳಿಡಬೇಕು. ಆಗ ನಿಮ್ಮ ಶತ್ರುವು ನಿಮ್ಮ ತಂಟೆಗೆ ಬರುವುದಿಲ್ಲ. ಇಲ್ಲವೇ ಎಲೆಯ ಮೇಲೆ ಹೆಸರನ್ನು ಬರೆದು ಹರಿವ ನೀರಿನಲ್ಲಿ ಬಿಡಿ. ಆಗ ನಿಮ್ಮ ಶತ್ರು ನಿಮ್ಮನ್ನು ಬಿಟ್ಟು ಬೇರೆಡೆಗೆ ಹೋಗುತ್ತಾನೆ. ಎಕ್ಕದ ಬೀಜದ ಹತ್ತಿ. ಎಕ್ಕದ ಬೀಜದ ಒಳಗೆ ಇರುವ ಹತ್ತಿಯನ್ನು ತೆಗೆದುಕೊಂಡು ಬತ್ತಿಯನ್ನು ಮಾಡಿ ನಂತರ ಅದನ್ನು ದೇವರ ದೀಪ ಮತ್ತು ಲಕ್ಷ್ಮೀದೇವಿಯ ಪೂಜೆಗೆ ವಿಶೇಷ ಬತ್ತಿಯನ್ನಾಗಿ ಬಳಸಿ. ಇದರಿಂದಾಗಿ ಆರತಿ ಹಾಗೂ ದೀಪವನ್ನು ಬೆಳಗುವುದರಿಂದ ಲಕ್ಷ್ಮಿಯು ಅತ್ಯಂತ ಸಂತೋಷದಿಂದ ಆಶೀರ್ವಾದ ಮಾಡುವಳು. ದುಷ್ಟಶಕ್ತಿಯಿಂದ ಮಗುವನ್ನು ರಕ್ಷಿಸಲು, ಮಕ್ಕಳನ್ನು ದುಷ್ಟಶಕ್ತಿಯ ದೃಷ್ಟಿಯಿಂದ ಪಾರು ಮಾಡಲು ಬಿಳಿ ಎಕ್ಕ ವಿಶೇಷವಾದ ಸಹಾಯ ಮಾಡುವುದು.
ಒಂದು ಬಟ್ಟೆಯ ಚೀಲದಲ್ಲಿ ಬಿಳಿ ಎಕ್ಕ ಸಸ್ಯದ ಬೇರು, ಬೆಳ್ಳುಳ್ಳಿ, ಬಿಳಿ ಹರಳು ಮತ್ತು ನವಿಲು ಗರಿಯನ್ನ ಇಡಿ. ನಂತರ ಆ ಚೀಲವನ್ನು ಸೂಕ್ತ ಜಾಗದಲ್ಲಿರಿಸಿ. ಹೀಗೆ ಮಾಡೋದ್ರಿಂದ ಮಕ್ಕಳು ಯಾವುದೇ ಕೆಟ್ಟ ಶಕ್ತಿಯ ಕಣ್ಣುಗಳಿಗೆ ಗುರಿಯಾಗುವುದಿಲ್ಲ, ದುಸ್ವಪ್ನಗಳಿಗೆ ಅಥವಾ ಅನಗತ್ಯವಾಗಿ ಹೆದರುವುದಿಲ್ಲ. ಸುರಕ್ಷಿತ ಪ್ರಯಾಣಕ್ಕೆ. ಪ್ರಯಾಣದ ಸಮಯದಲ್ಲಿ ನೀವು ಬಿಳಿ ಎಕ್ಕದ ಬೇರನ್ನು ನಿಮ್ಮ ಬಳಿ ಇಟ್ಟುಕೊಂಡ್ರೆ ಅಪಘಾತದ ಭಯ ಇರುವುದಿಲ್ಲ. ಪ್ರಯಾಣವು ಸುಖಕರವಾಗಿರುತ್ತದೆ. ಪ್ರಯಾಣದ ಸಂದರ್ಭದಲ್ಲಿ ಅಪಘಾತದ ಭಯದಿಂದ ಮುಕ್ತಿ ಹೊಂದಲು ನೀವು ಓಂ ನಮೋ ಅಗ್ನಿರೂಪಾಯ ಹ್ರೀಂ ನಮಃ ಎಂದು ಜಪಿಸಬೇಕು. ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ತಪ್ಪದೇ ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.